ಈ ಒಂದು ಬೆಳಗಾವಿಯಲ್ಲಿ ಏನು ಗಾಂಧಿ ಸಮಾವೇಶ ನಡೀತಾ ಇದೆ ಅದಕ್ಕೆ ಅಂಜಿ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಂಡಿತ್ತು ಅಂತ ಹೇಳಿ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅಂಜುತ್ತಾ ಇದೆ, ಭಯ ಪಟ್ಟಿದೆ ಅನ್ನೋದು. ನೋಡಿ, ಒಂದು ನಾನು ಹೇಳ್ತೀನಿ, ನಾ ಹಿಂದೂ ಹೇಳಿದ್ದೀನಿ, ಇಲ್ಲಿ ಕಾಂಗ್ರೆಸ್ ಅವರು ಏನು ಸಮಾವೇಶ ಮಾಡ್ತಾ ಇದ್ದಾರಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡಲಿಕ್ಕೆ ಹೊಂಟಿದಾರಲ್ಲ, ಅವತ್ತು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂತೇಳಿ ಇದನ್ನು ಮುಂದೆ ಹಾಕಿದರು. ಇವತ್ತು ಅದೇ ಮುಂದುವರೆದಂಥ ಭಾಗ ಇದು. ಮತ್ತು ಇವತ್ತೆಲ್ಲ ನೋಡ್ರಿ, ಬೋಲ್ಡ್ಸು ಗೀಲ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸದ್ದೇ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಇದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು, ನಾವು ಅಲ್ಲಿ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಎಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾ ಮೊನ್ನೆನೂ ಅವತ್ತೂ ಹೇಳಿದ್ದೆ ನಾನು ಹಿಂದೆ, ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂಥೇಳಿ ಸರ್ಕಾರದ ದುಡ್ಡು, ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. BJP ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರು ಇಲ್ಲಿ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ಗಳನ್ನು ಮುಟ್ಟುಗೋಲು ಹಾಕೋದಕ್ಕೆ ಏನು ಸಂಬಂಧನೇ ಇಲ್ಲ. ಒಂದಕ್ಕೊಂದು ಅದು ಕಂಪ್ಯಾರಿಸನ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಹೀಗಾಗಿ ಮೂಡಾ ಹಗರಣ ನಡೆದು ಈಗ ಒಂದು 6 ತಿಂಗಳು 8 ತಿಂಗಳ ಮೇಲೆ ನಡೀತಿದ್ದು, ಅದೆಲ್ಲ ಹೊರಗೆ ಬಂದು ಮುಟ್ಟುಗೋಲು ಹಾಕುವಂಥದ್ದು, ಇಡೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಹೀಗಾಗಿ ಇವತ್ತಿನ ಅಧಿವೇಶನ, ಒಂದು ದಿವಸದ ಅಧಿವೇಶನ, ಜಾತ್ರೆ ಮಾಡಿ ಹೋಗ್ತಾರಷ್ಟೇ. ಇವತ್ತು ನಾಳೆ ಜಾತ್ರೆ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಹೊರತು ಮತ್ತು ಬೇರೆ ಏನೂ ಇಲ್ಲ. ಮೊದಲು ನಿಮ್ಮ ಮನೆ ಸರಿ ಮಾಡ್ಕೋರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ದವ್ರಿಗೆ. ಬೆಳಗಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದಾವೆ. ಮ್ಯಾಲಿಂದ ಖರ್ಗೆ ಅವ್ರು ಎಲ್ಲಿಯವ್ರ ಪರಿಸ್ಥಿತಿ ಬಂತಂದರೆ ನೀವು ಸುಮ್ಮ ಕುದುರ್ತಿರೋ ಇಲ್ಲ ನಾನು ನೋಡ್ಕೊತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನು ಮುಂದುವರಿಸಬೇಕು, ಬೇಡೋ, ಮತ್ತು ಯಾರು ಮಾಡಬೇಕು, KPCC ಅಧ್ಯಕ್ಷರನ್ನ ಯಾರು ಮಾಡಬೇಕು ಬಿಡಬೇಕು, ಅದು ನಮಗೆ ಬಿಟ್ಟಿದ್ದು, ನಮಗೆ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ನೀವು ಇದರಲ್ಲಿ ಕೈ ಹಾಕಬೇಡ್ರಿ, ಯಾರೂ ಮಾತಾಡೋಂಗಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ. ಹೀಗಾಗಿ ಮೊದಲು ನಿಮ್ಮ ಮನೆಯೇ ಸರಿ ಇಲ್ಲ, ಮತ್ತೊಬ್ಬರಿಗೆ ಮಾತಾಡುವಂಥದ್ದು ಪ್ರಶ್ನೆನೇ ಇಲ್ಲ, ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂಥದ್ದು ಇಲ್ಲ. ಸುರ್ಜೇವಾಲಾ ಅವ್ರಿಗೆ ನಾನು ಅದನ್ನ ಹೇಳ್ತೇನೆ. ನಾನು ಬೇರೆ BJP ಬಗ್ಗೆ ಯಾಕೆ ಟೀಕೆ ಮಾಡ್ತೀನಿ? ನಿಮ್ಗೆ ಯಾರೂ ಹೆದರ್ತಾ ಇಲ್ಲ. ನೀವು ಹೇಳಿದ ಸ್ಟೇಟ್ಮೆಂಟ್ ಆದಮೇಲೆ ಇಮಿಡಿಯೇಟ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್, ಮಂತ್ರಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ಐತಿವಲ್ಲ ಅಂತ ಅನಿಸುತ್ತೆ. ಆ ರೀತಿ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕಂತ